ಓಂ ಸಾಯಿರಾಮ್. ಎಲ್ಲ ನಮ್ಮ ಸಾಯಿ ಕುಟುಂಬಕ್ಕೆ ಹೃದಯಪೂರ್ವಕ ನಮಸ್ಕಾರ. ಒಂದು ಕ್ಷಣ ನಿಲ್ಲಿ. ಈ ವಿಡಿಯೋ ನಿಮ್ಮ ಮುಂದೆ ಬಂದಿರುವುದು ಸಾಮಾನ್ಯ ವಿಷಯ ಅಲ್ಲ. ಬಹುಶಃ ಸಾಯಿಬಾಬಾ ನಿಮಗೆ ಒಂದು ಸಂಕೇತ ನೀಡಲು ಬಯಸುತ್ತಿದ್ದಾರೆ. ಈಗ ನೀವು ಈ ವಿಡಿಯೋ ನೋಡುತ್ತಿದ್ದರೆ ಸಾಯಿಬಾಬಾ ನಿಮ್ಮ ಜೀವನದ ಬಗ್ಗೆ ಒಂದು ಮಹತ್ವದ ಸಂದೇಶ ಹೇಳಲು ಇಚ್ಛಿಸುತ್ತಿದ್ದಾರೆ. ಆದ್ದರಿಂದ ಈ ವಿಡಿಯೋವನ್ನು ಶಾಂತವಾಗಿ ಕೊನೆಯವರೆಗೂ ನೋಡಿ. ಬಹುಶಃ ಇಂದು ಸಾಯಿಬಾಬಾ ನಿಮ್ಮ ಹೃದಯಕ್ಕೆ ಮುಟ್ಟುವ ಮಾತು ಹೇಳಬಹುದು. ಮಗು, ಸಾಯಿಬಾಬಾ ಮೇಲೆ ಭಕ್ತಿ ಇರುವ ಪ್ರತಿಯೊಬ್ಬರೂ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಸಾಯಿಬಾಬಾ ಕೃಪೆ ನಿಮ್ಮ ಮೇಲೆ ಇರಲಿ ಎಂದು ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಮತ್ತು ಸಾಯಿಬಾಬಾ ಭಕ್ತರಾಗಿದ್ದರೆ ಕಮೆಂಟ್ನಲ್ಲಿ ಓಂ ಸಾಯಿರಾಮ್ ಎಂದು ಬರೆಯಿರಿ. ಇನ್ನಷ್ಟು ಸಾಯಿಬಾಬಾ ಸಂದೇಶಗಳನ್ನು ಕೇಳಲು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸಾಯಿಬಾಬಾ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲಿ. ಮಗು, ಸಾಯಿಬಾಬಾ ಒಂದು ಸಂಕೇತ. ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆ ಬರಲಿದೆ. ಒಂದು ಕ್ಷಣ ನಿಲ್ಲಿ. ಈ ವಿಡಿಯೋ ನಿಮ್ಮ ಮುಂದೆ ಬಂದಿರುವುದು ಸಾಮಾನ್ಯ ವಿಷಯ ಅಲ್ಲ. ಇದು ಒಂದು ಸಂಕೇತ. ಯಾಕಂದರೆ ಕೆಲವೊಮ್ಮೆ ನಮ್ಮ ಜೀವನದಲ್ಲಿ ನಾವು ತುಂಬ ಕಷ್ಟ ಅನುಭವಿಸುತ್ತೇವೆ. ನಮ್ಮ ಮನಸ್ಸಿನಲ್ಲಿ ಪ್ರಶ್ನೆಗಳು ಬರುತ್ತವೆ. ನಾನು ಏನು ತಪ್ಪು ಮಾಡಿದೆ? ನನ್ನ ಜೀವನದಲ್ಲಿ ಯಾಕೆ ಇಷ್ಟು ಸಮಸ್ಯೆಗಳು ಬರುತ್ತಿವೆ? ಆದರೆ ಮಗು, ನೀವು ಒಂದು ವಿಷಯ ನೆನಪಿಟ್ಟುಕೊಳ್ಳಬೇಕು. ಸಾಯಿಬಾಬಾ ತಮ್ಮ ಭಕ್ತರನ್ನು ಎಂದಿಗೂ ಒಬ್ಬರನ್ನಾಗಿ ಬಿಡುವುದಿಲ್ಲ. ನೀವು ಈಗ ವಿಡಿಯೋ ನೋಡುತ್ತಿದ್ದರೆ ಸಾಯಿಬಾಬಾ ನಿಮ್ಮ ಜೀವನದಲ್ಲಿ ಏನೋ ಹೇಳಲು ಬಯಸುತ್ತಿದ್ದಾರೆ. ಒಮ್ಮೆ ಒಂದು ಭಕ್ತ ಇದ್ದನು. ಅವನ ಜೀವನದಲ್ಲಿ ತುಂಬ ಸಮಸ್ಯೆಗಳು ಇದ್ದವು. ಕೆಲಸ ಸರಿಯಾಗಿರಲಿಲ್ಲ, ಹಣದ ಸಮಸ್ಯೆ, ಮನೆಯಲ್ಲಿ ಶಾಂತಿ ಇಲ್ಲ. ಪ್ರತಿದಿನ ಅವನು ದೇವರಿಗೆ ಪ್ರಾರ್ಥನೆ ಮಾಡುತ್ತಿದ್ದನು. ಆದರೆ ಅವನ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಇತ್ತು. ನನ್ನ ಪ್ರಾರ್ಥನೆ ದೇವರಿಗೆ ಕೇಳಿಸುತ್ತಿದೆಯಾ? ಒಂದು ದಿನ ಅವನು ತುಂಬ ನಿರಾಶೆಯಿಂದ ದೇವಸ್ಥಾನಕ್ಕೆ ಹೋದನು. ಅಲ್ಲಿ ಸಾಯಿಬಾಬಾ ಫೋಟೋ ನೋಡಿದನು. ಅವನ ಕಣ್ಣಲ್ಲಿ ನೀರು ತುಂಬಿತು. ಅವನು ಹೇಳಿದನು, ಬಾಬಾ, ನಾನು ತುಂಬ ಕಷ್ಟದಲ್ಲಿದ್ದೇನೆ. ನನ್ನ ಜೀವನದಲ್ಲಿ ಬೆಳಕು ತೋರಿಸಿ. ಆ ದಿನ ಅವನು ಮನೆಗೆ ಹೋದಾಗ ಒಂದು ವಿಚಿತ್ರ ಘಟನೆ ನಡೆಯಿತು. ಅವನು ಹಲವು ತಿಂಗಳುಗಳಿಂದ ಕಾಯುತ್ತಿದ್ದ ಕೆಲಸದ ಫೋನ್ ಕಾಲು ಬಂದಿತ್ತು. ಅವನಿಗೆ ಅರ್ಥ ಆಯಿತು, ಸಾಯಿಬಾಬಾ ನಮ್ಮ ಪ್ರಾರ್ಥನೆ ಕೇಳುತ್ತಾರೆ. ಮಗು, ನೀವು ಕೂಡ ಕೆಲವೊಮ್ಮೆ ಯೋಚಿಸಬಹುದು, ನನ್ನ ಪ್ರಾರ್ಥನೆಗೆ ಉತ್ತರ ಸಿಗುತ್ತಿಲ್ಲ. ಆದರೆ ಸಾಯಿಬಾಬಾ ಹೇಳುತ್ತಾರೆ, ನನ್ನ ಮೇಲೆ ನಂಬಿಕೆ ಇಡು. ನಾನು ಸರಿಯಾದ ಸಮಯದಲ್ಲಿ ನಿನ್ನ ಜೀವನವನ್ನು ಬದಲಿಸುತ್ತೇನೆ. ಕೆಲವೊಮ್ಮೆ ದೇವರು ನಮ್ಮನ್ನು ಪರೀಕ್ಷಿಸುತ್ತಾನೆ. ಆ ಪರೀಕ್ಷೆ ನಮ್ಮನ್ನು ಬಲಿಷ್ಠರನ್ನಾಗಿ ಮಾಡಲು. ನೀವು ಈಗ ಎದುರಿಸುತ್ತಿರುವ ಸಮಸ್ಯೆಗಳು ನಿಮ್ಮ ಜೀವನದ ಕೊನೆಯ ಕಷ್ಟಗಳು ಇರಬಹುದು. ಯಾಕಂದರೆ ಸಾಯಿಬಾಬಾ ಹೇಳುತ್ತಾರೆ, ಶ್ರದ್ಧಾ ಮತ್ತು ಸಬೂರಿ, ಅಂದರೆ ನಂಬಿಕೆ ಮತ್ತು ಸಹನೆ, ಈ ಎರಡು ಇದ್ದರೆ ಸಾಯಿಬಾಬಾ ನಿಮ್ಮ ಜೀವನದಲ್ಲಿ ಅದ್ಭುತ ಮಾಡುತ್ತಾರೆ. ಮಗು, ನೀವು ಗಮನಿಸಿದ್ದೀರಾ? ಕೆಲವೊಮ್ಮೆ ಸಾಯಿಬಾಬಾ ನಮಗೆ ಸಂಕೇತ ಕೊಡುತ್ತಾರೆ. ಹಾಗೆಂದರೆ ಎಲ್ಲಿ ನೋಡಿದರೂ ಸಾಯಿಬಾಬಾ ಫೋಟೋ ಕಾಣುವುದು, ಯಾರಾದರೂ ಸಾಯಿಬಾಬಾ ಬಗ್ಗೆ ಮಾತಾಡುವುದು, ಆಕಸ್ಮಿಕವಾಗಿ ಮನಸ್ಸಿಗೆ ಶಾಂತಿ ಸಿಗುವುದು, ಇವು ಎಲ್ಲವೂ ಸಾಮಾನ್ಯ ಅಲ್ಲ. ಇದು ಒಂದು ಸಂಕೇತ. ಸಾಯಿಬಾಬಾ ನಿಮ್ಮ ಜೊತೆ ಇದ್ದಾರೆ. ನಿಮ್ಮ ಜೀವನದಲ್ಲಿ ಎಷ್ಟು ಕಷ್ಟ ಬಂದರೂ ಒಂದು ವಿಷಯ ಮರೆಯಬೇಡಿ. ಸಾಯಿಬಾಬಾ ಹೇಳುತ್ತಾರೆ, ನನ್ನನ್ನು ನೆನಪಿಸಿ, ನಿಮ್ಮ ಎಲ್ಲ ಕಷ್ಟಗಳನ್ನು ನಾನು ತೆಗೆದುಕೊಳ್ಳುತ್ತೇನೆ. ನೀವು ಹೃದಯದಿಂದ ಪ್ರಾರ್ಥನೆ ಮಾಡಿದರೆ ಸಾಯಿಬಾಬಾ ಖಂಡಿತವಾಗಿ ಕೇಳುತ್ತಾರೆ. ಬಹುಶಃ ನೀವು ಕಾಯುತ್ತಿರುವ ಅದ್ಭುತ ಬಹಳ ಹತ್ತಿರದಲ್ಲಿರಬಹುದು. ಇಂದು ಈ ವಿಡಿಯೋ ನೋಡುತ್ತಿರುವ ಪ್ರತಿಯೊಬ್ಬರಿಗೂ ಸಾಯಿಬಾಬಾ ಆಶೀರ್ವಾದ ಇರಲಿ. ನಿಮ್ಮ ಜೀವನದಲ್ಲಿ ಶಾಂತಿ ಬರಲಿ, ಸಂತೋಷ ಬರಲಿ, ಯಶಸ್ಸು ಬರಲಿ. ನಿಮ್ಮ ಎಲ್ಲ ಕಷ್ಟಗಳು ದೂರವಾಗಲಿ. ಸಾಯಿಬಾಬಾ ನಿಮ್ಮ ಜೊತೆ ಇದ್ದಾರೆ. ಈ ವಿಡಿಯೋ ನೋಡುತ್ತಿರುವವರು ಒಮ್ಮೆ ಮನಸ್ಸಿನಿಂದ ಹೇಳಿ, ಓಂ ಸಾಯಿರಾಮ್. ನಿಮ್ಮ ಪ್ರಾರ್ಥನೆ ಸಾಯಿಬಾಬಾ ಬಳಿ ತಲುಪುತ್ತದೆ. ಸಾಯಿಬಾಬಾ ಮೇಲೆ ನಂಬಿಕೆ ಇರುವವರು ಕಮೆಂಟ್ನಲ್ಲಿ ಓಂ ಸಾಯಿರಾಮ್ ಎಂದು ಬರೆಯಿರಿ. ಮತ್ತು ಸಾಯಿಬಾಬಾ ಆಶೀರ್ವಾದ ಪಡೆಯಲು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮಗು, ಜೀವನದಲ್ಲಿ ಕೆಲವೊಮ್ಮೆ ಎಲ್ಲವೂ ಕತ್ತಲೆಯಂತೆ ಕಾಣುತ್ತದೆ. ನಾವು ಎಷ್ಟೇ ಪ್ರಯತ್ನ ಮಾಡಿದರೂ ಯಶಸ್ಸು ಸಿಗುವುದಿಲ್ಲ ಎಂದು ಅನಿಸುತ್ತದೆ. ಆ ಸಮಯದಲ್ಲಿ ಮನಸ್ಸು ತುಂಬ ಬೇಸರವಾಗುತ್ತದೆ. ಕೆಲವರು ತಮ್ಮ ಮೇಲೆ ನಂಬಿಕೆಯನ್ನು ಕಳೆದುಕೊಳ್ಳುತ್ತಾರೆ. ಆದರೆ ಒಂದು ಸತ್ಯ ಇದೆ, ಸಾಯಿಬಾಬಾ ಮೇಲೆ ನಂಬಿಕೆ ಇಟ್ಟವರನ್ನು ಅವರು ಎಂದಿಗೂ ನಿರಾಶೆ ಮಾಡುವುದಿಲ್ಲ. ಒಮ್ಮೆ ಒಬ್ಬ ಯುವಕ ಇದ್ದನು. ಅವನು ತುಂಬ ಶ್ರಮಪಟ್ಟು ಕೆಲಸ ಮಾಡುತ್ತಿದ್ದನು. ಆದರೆ ಅವನ ಜೀವನದಲ್ಲಿ ಯಶಸ್ಸು ಬರಲಿಲ್ಲ.
ಅವನಿಗೆ ಯಾವ ಕೆಲಸವೂ ಸರಿಯಾಗಿ ನಡೆಯುತ್ತಿರಲಿಲ್ಲ. ಒಂದು ದಿನ ಅವನು ತುಂಬ ಬೇಸರದಿಂದ ಸಾಯಿಬಾಬಾ ದೇವಾಲಯಕ್ಕೆ ಹೋದನು. ಅವನು ಬಾಬಾ ಮುಂದೆ ಕುಳಿತು ಹೇಳಿದನು, ಬಾಬಾ, ನಾನು ತುಂಬ ಪ್ರಯತ್ನ ಮಾಡುತ್ತಿದ್ದೇನೆ, ಆದರೆ ನನ್ನ ಜೀವನದಲ್ಲಿ ಏಕೆ ಯಶಸ್ಸು ಬರುತ್ತಿಲ್ಲ? ಅವನ ಕಣ್ಣಲ್ಲಿ ಕಣ್ಣೀರು ತುಂಬಿತು. ಆ ಸಮಯದಲ್ಲಿ ದೇವಾಲಯದ ಪೂಜಾರಿ ಒಂದು ಮಾತು ಹೇಳಿದರು, ಮಗುವೆ, ಸಾಯಿಬಾಬಾ ಮೇಲೆ ನಂಬಿಕೆ ಇಡು, ಅವರು ನಿನ್ನನ್ನು ಸರಿಯಾದ ದಾರಿಗೆ ನಡೆಸುತ್ತಾರೆ. ಆ ಯುವಕ ಪ್ರತಿದಿನ ಸಾಯಿಬಾಬಾ ಹೆಸರು ಜಪಿಸಲು ಆರಂಭಿಸಿದನು. ದಿನಗಳು ಕಳೆಯುತ್ತಿದ್ದವು. ನಿಧಾನವಾಗಿ ಅವನ ಜೀವನದಲ್ಲಿ ಬದಲಾವಣೆ ಶುರುವಾಯಿತು. ಅವನಿಗೆ ಒಳ್ಳೆಯ ಅವಕಾಶಗಳು ಸಿಗಲು ಆರಂಭವಾಯಿತು. ಅವನ ಮನಸ್ಸಿಗೆ ಶಾಂತಿ ಬಂದಿತು. ಅವನಿಗೆ ಅರ್ಥ ಆಯಿತು, ಸಾಯಿಬಾಬಾ ನಮ್ಮ ಜೀವನವನ್ನು ಸರಿಯಾದ ರೀತಿಯಲ್ಲಿ ಬದಲಿಸುತ್ತಾರೆ. ಮಗು, ನೀವು ಕೂಡ ನಿಮ್ಮ ಜೀವನದಲ್ಲಿ ಕಷ್ಟ ಅನುಭವಿಸುತ್ತಿದ್ದರೆ ಒಂದು ವಿಷಯ ನೆನಪಿಟ್ಟುಕೊಳ್ಳಿ, ಈ ಕಷ್ಟಗಳು ಶಾಶ್ವತ ಅಲ್ಲ. ಮಳೆ ಬಂದು ಹೋಗುವ ಹಾಗೆ ಈ ಸಮಸ್ಯೆಗಳು ಒಂದು ದಿನ ಹೋಗುತ್ತವೆ. ಆ ಸಮಯದಲ್ಲಿ ಸಾಯಿಬಾಬಾ ನಿಮ್ಮ ಜೀವನದಲ್ಲಿ ಒಂದು ಅದ್ಭುತ ಮಾಡಬಹುದು. ಕೆಲವೊಮ್ಮೆ ಸಾಯಿಬಾಬಾ ನಮಗೆ ಸಣ್ಣ ಸಂಕೇತ ಕೊಡುತ್ತಾರೆ. ಹಾಗೆಂದರೆ ನೀವು ದುಃಖದಲ್ಲಿದ್ದಾಗ ಆಕಸ್ಮಿಕವಾಗಿ ಯಾರಾದರೂ ಸಾಯಿಬಾಬಾ ಬಗ್ಗೆ ಮಾತನಾಡಬಹುದು ಅಥವಾ ಎಲ್ಲೋ ಸಾಯಿಬಾಬಾ ಫೋಟೋ ಕಾಣಿಸಬಹುದು. ಇದು ಒಂದು ಸಂಕೇತ, ಸಾಯಿಬಾಬಾ ನಿಮ್ಮ ಜೊತೆ ಇದ್ದಾರೆ. ಮಗು, ನೀವು ಇಂದು ಒಂದು ನಿರ್ಧಾರ ಮಾಡಿ. ಪ್ರತಿದಿನ ಬೆಳಗ್ಗೆ ಅಥವಾ ರಾತ್ರಿ ಒಮ್ಮೆ ಹೃದಯದಿಂದ ಹೇಳಿ, ಓಂ ಸಾಯಿರಾಮ್. ಈ ಒಂದು ಮಾತು ನಿಮ್ಮ ಮನಸ್ಸಿಗೆ ಶಾಂತಿ ಕೊಡುತ್ತದೆ. ನಿಮ್ಮ ಜೀವನದಲ್ಲಿ ಒಳ್ಳೆಯ ಬದಲಾವಣೆ ತರಬಹುದು. ಈ ವಿಡಿಯೋ ನೋಡುತ್ತಿರುವ ಪ್ರತಿಯೊಬ್ಬರಿಗೂ ನನ್ನ ಒಂದು ಪ್ರಾರ್ಥನೆ, ಸಾಯಿಬಾಬಾ ನಿಮ್ಮ ಎಲ್ಲ ಕಷ್ಟಗಳನ್ನು ದೂರ ಮಾಡಲಿ, ನಿಮ್ಮ ಮನೆಗೆ ಸಂತೋಷ ತರಲಿ, ನಿಮ್ಮ ಮನಸ್ಸಿಗೆ ಶಾಂತಿ ಕೊಡಲಿ. ನೀವು ಕನಸು ಕಾಣುತ್ತಿರುವ ಜೀವನ ಶೀಘ್ರದಲ್ಲೇ ನಿಜವಾಗಲಿ. ಸಾಯಿಬಾಬಾ ಮೇಲೆ ನಂಬಿಕೆ ಇರುವವರು ಕಮೆಂಟ್ನಲ್ಲಿ ಬರೆಯಿರಿ, ಓಂ ಸಾಯಿರಾಮ್. ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಅವರಿಗೂ ಸಾಯಿಬಾಬಾ ಆಶೀರ್ವಾದ ತಲುಪಲಿ. ಮತ್ತು ಇನ್ನಷ್ಟು ಸಾಯಿಬಾಬಾ ಕಥೆಗಳನ್ನು ಮತ್ತು ಸಂದೇಶಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮಗು, ನಮ್ಮ ಜೀವನದಲ್ಲಿ ಕೆಲವೊಮ್ಮೆ ನಾವು ಕೇಳುವ ಪ್ರಶ್ನೆ ಇದು, ದೇವರು ನಿಜವಾಗಿಯೂ ನಮ್ಮ ಜೊತೆ ಇದ್ದಾರಾ? ಈ ಪ್ರಶ್ನೆ ಹಲವರ ಮನಸ್ಸಿನಲ್ಲಿ ಬರುತ್ತದೆ. ಆದರೆ ಸಾಯಿಬಾಬಾ ಹೇಳಿದ ಒಂದು ಮಹಾನ್ ಮಾತು ಇದೆ, ನನ್ನನ್ನು ನಂಬಿದವರನ್ನು ನಾನು ಎಂದಿಗೂ ಕೈ ಬಿಡುವುದಿಲ್ಲ. ಈ ಮಾತು ಕೇವಲ ಮಾತಲ್ಲ, ಇದು ಸಾವಿರಾರು ಭಕ್ತರ ಜೀವನದಲ್ಲಿ ನಿಜವಾಗಿದೆ. ಒಮ್ಮೆ ಒಬ್ಬ ವೃದ್ಧ ಭಕ್ತನಿದ್ದನು. ಅವನಿಗೆ ಯಾರೂ ಸಹಾಯ ಮಾಡುವವರಿರಲಿಲ್ಲ. ಅವನು ಒಂಟಿಯಾಗಿ ಬದುಕುತ್ತಿದ್ದನು. ಆದರೂ ಅವನಿಗೆ ಒಂದು ನಂಬಿಕೆ ಇತ್ತು, ಸಾಯಿಬಾಬಾ ನನ್ನ ಜೊತೆ ಇದ್ದಾರೆ. ಪ್ರತಿದಿನ ಬೆಳಗ್ಗೆ ಅವನು ಬಾಬಾ ಫೋಟೋ ಮುಂದೆ ದೀಪ ಹಚ್ಚುತ್ತಿದ್ದನು ಮತ್ತು ಹೃದಯದಿಂದ ಪ್ರಾರ್ಥನೆ ಮಾಡುತ್ತಿದ್ದನು. ಒಂದು ದಿನ ಅವನು ತುಂಬ ಅಸ್ವಸ್ಥನಾದನು. ಅವನಿಗೆ ಸಹಾಯ ಮಾಡುವವರು ಯಾರೂ ಇರಲಿಲ್ಲ. ಆದರೆ ಆ ಸಮಯದಲ್ಲಿ ಒಂದು ಅಪರಿಚಿತ ವ್ಯಕ್ತಿ ಅವನ ಮನೆಗೆ ಬಂದನು. ಅವನು ವೃದ್ಧನಿಗೆ ಸಹಾಯ ಮಾಡಿ ಆಸ್ಪತ್ರೆಗೆ ಕರೆದೊಯ್ದನು. ಆ ವ್ಯಕ್ತಿ ಯಾರು ಎಂದು ಯಾರಿಗೂ ಗೊತ್ತಾಗಲಿಲ್ಲ. ಕೆಲವರು ಹೇಳುತ್ತಾರೆ, ಅದು ಸಾಯಿಬಾಬಾ ಕೃಪೆ. ಮಗು, ಸಾಯಿಬಾಬಾ ಸಹಾಯ ಯಾವ ರೂಪದಲ್ಲಿ ಬರುತ್ತದೆ ಎಂದು ನಮಗೆ ಗೊತ್ತಾಗುವುದಿಲ್ಲ. ಕೆಲವೊಮ್ಮೆ ಅದು ಒಂದು ಒಳ್ಳೆಯ ವ್ಯಕ್ತಿಯಾಗಿ ಬರುತ್ತದೆ, ಕೆಲವೊಮ್ಮೆ ಅದು ಒಂದು ಅವಕಾಶವಾಗಿ ಬರುತ್ತದೆ. ಆದರೆ ಒಂದು ವಿಷಯ ಖಚಿತ, ಸಾಯಿಬಾಬಾ ತಮ್ಮ ಭಕ್ತರನ್ನು ಕಾಪಾಡುತ್ತಾರೆ. ನೀವು ಇಂದು ಯಾವ ಕಷ್ಟದಲ್ಲಿದ್ದರೂ ಒಂದು ಕ್ಷಣ ಮನಸ್ಸು ಶಾಂತ ಮಾಡಿಕೊಳ್ಳಿ. ಸಾಯಿಬಾಬಾ ಹೆಸರು ಜಪಿಸಿ ಹೇಳಿ, ಬಾಬಾ ನನ್ನ ಜೀವನದಲ್ಲಿ ಬೆಳಕು ತೋರಿಸಿ. ಈ ಪ್ರಾರ್ಥನೆ ನಿಮ್ಮ ಮನಸ್ಸಿಗೆ ಶಕ್ತಿ ಕೊಡುತ್ತದೆ. ಮಗು, ಬಹುಶಃ ಈ ವಿಡಿಯೋ ನಿಮ್ಮ ಮುಂದೆ ಬಂದಿರುವುದೇ ಒಂದು ಸಂಕೇತ ಇರಬಹುದು. ಸಾಯಿಬಾಬಾ ನಿಮಗೆ ಹೇಳಲು ಬಯಸುವ ಮಾತು ಇದು, ಭಯಪಡಬೇಡ, ನಾನು ನಿನ್ನ ಜೊತೆ ಇದ್ದೇನೆ. ಈ ಮಾತು ನೆನಪಿಟ್ಟುಕೊಳ್ಳಿ, ನೀವು ಒಂಟಿಯಲ್ಲ, ಸಾಯಿಬಾಬಾ ನಿಮ್ಮ ಜೊತೆ ಇದ್ದಾರೆ. ಇಂದು ಈ ವಿಡಿಯೋ ನೋಡುತ್ತಿರುವ ಪ್ರತಿಯೊಬ್ಬರಿಗೂ ಸಾಯಿಬಾಬಾ ಆಶೀರ್ವಾದ ಇರಲಿ. ನಿಮ್ಮ ಜೀವನದಲ್ಲಿ ಎಲ್ಲ ಸಮಸ್ಯೆಗಳು ದೂರವಾಗಲಿ, ನಿಮ್ಮ ಮನಸ್ಸಿಗೆ ಶಾಂತಿ ಬರಲಿ, ನಿಮ್ಮ ಮನೆಗೆ ಸಂತೋಷ ಬರಲಿ. ಈ ವಿಡಿಯೋ ನೋಡುತ್ತಿರುವವರು ಒಮ್ಮೆ ಹೃದಯದಿಂದ ಹೇಳಿ, ಓಂ ಸಾಯಿರಾಮ್. ಈ ಒಂದು ಮಾತು ನಿಮ್ಮ ಜೀವನದಲ್ಲಿ ಒಳ್ಳೆಯ ಶಕ್ತಿ ತರಬಹುದು. ಸಾಯಿಬಾಬಾ ಮೇಲೆ ನಂಬಿಕೆ ಇರುವವರು ಕಮೆಂಟ್ನಲ್ಲಿ ಓಂ ಸಾಯಿರಾಮ್ ಎಂದು ಬರೆಯಿರಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಾಯಿಬಾಬಾ ಆಶೀರ್ವಾದ ಪಡೆಯಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸಾಯಿಬಾಬಾ ಕೃಪೆ ನಿಮ್ಮ ಮೇಲೆ ಇರಲಿ. ಮಗು,
ಒಂದು ವಿಷಯ ನಾವು ಜೀವನದಲ್ಲಿ ತಿಳಿದುಕೊಳ್ಳಬೇಕು. ಜೀವನ ಯಾವಾಗಲೂ ನಮ್ಮ ಇಷ್ಟದಂತೆ ನಡೆಯುವುದಿಲ್ಲ. ಕೆಲವೊಮ್ಮೆ ನಾವು ಕನಸು ಕಾಣುತ್ತೇವೆ, ಆದರೆ ಆ ಕನಸುಗಳು ತಕ್ಷಣ ನಿಜವಾಗುವುದಿಲ್ಲ. ಆ ಸಮಯದಲ್ಲಿ ನಾವು ಬೇಸರವಾಗುತ್ತೇವೆ. ನನ್ನ ಜೀವನದಲ್ಲಿ ಯಾಕೆ ಇಷ್ಟು ಕಷ್ಟ ಎಂದು ಕೇಳುತ್ತೇವೆ. ಆದರೆ ಸಾಯಿಬಾಬಾ ಹೇಳುತ್ತಾರೆ, ನೀನು ನನ್ನ ಮೇಲೆ ನಂಬಿಕೆ ಇಟ್ಟಿದ್ದರೆ ನಿನ್ನ ಜೀವನದಲ್ಲಿ ಸರಿಯಾದ ಸಮಯದಲ್ಲಿ ಎಲ್ಲವೂ ನಡೆಯುತ್ತದೆ. ಮಗು, ಒಂದು ಬೀಜವನ್ನು ನೆಟ್ಟಾಗ ಅದು ತಕ್ಷಣ ಮರವಾಗುವುದಿಲ್ಲ, ಅದು ನಿಧಾನವಾಗಿ ಬೆಳೆಯುತ್ತದೆ. ಸಮಯ ಬೇಕಾಗುತ್ತದೆ. ಹಾಗೆಯೇ ನಮ್ಮ ಪ್ರಾರ್ಥನೆಗೂ ಸಮಯ ಬೇಕಾಗಬಹುದು. ಆದರೆ ನಾವು ನಂಬಿಕೆ ಕಳೆದುಕೊಳ್ಳಬಾರದು. ಯಾಕಂದರೆ ಸಾಯಿಬಾಬಾ ನಮ್ಮ ಪ್ರಾರ್ಥನೆ ಕೇಳುತ್ತಿದ್ದಾರೆ. ಒಮ್ಮೆ ಒಬ್ಬ ಭಕ್ತ ಇದ್ದನು. ಅವನು ಹಲವು ವರ್ಷಗಳಿಂದ ಒಂದು ಆಸೆ ಇಟ್ಟುಕೊಂಡಿದ್ದನು, ಆದರೆ ಅವನ ಆಸೆ ನೆರವೇರಲಿಲ್ಲ. ಒಂದು ದಿನ ಅವನು ಬೇಸರದಿಂದ ಬಾಬಾ ಮುಂದೆ ಹೇಳಿದನು, ಬಾಬಾ, ನಾನು ಇಷ್ಟು ವರ್ಷಗಳಿಂದ ಪ್ರಾರ್ಥನೆ ಮಾಡುತ್ತಿದ್ದೇನೆ, ಆದರೆ ನನ್ನ ಆಸೆ ಏಕೆ ನೆರವೇರಲಿಲ್ಲ? ಆ ರಾತ್ರಿ ಅವನಿಗೆ ಒಂದು ಕನಸು ಬಂತು. ಆ ಕನಸಿನಲ್ಲಿ ಸಾಯಿಬಾಬಾ ಹೇಳಿದರು, ನಾನು ನಿನ್ನ ಪ್ರಾರ್ಥನೆ ಕೇಳಿದ್ದೇನೆ, ಆದರೆ ಸರಿಯಾದ ಸಮಯಕ್ಕಾಗಿ ಕಾಯುತ್ತಿದ್ದೇನೆ. ಕೆಲವು ದಿನಗಳ ನಂತರ ಅವನ ಜೀವನದಲ್ಲಿ ದೊಡ್ಡ ಬದಲಾವಣೆ ನಡೆಯಿತು. ಅವನ ಆಸೆ ನಿಜವಾಯಿತು. ಮಗು, ಇದರಿಂದ ನಮಗೆ ಒಂದು ಪಾಠ ಸಿಗುತ್ತದೆ. ದೇವರು ತಡ ಮಾಡಬಹುದು, ಆದರೆ ಅವರು ತಪ್ಪು ಮಾಡೋದಿಲ್ಲ. ನಾವು ನಂಬಿಕೆ ಮತ್ತು ಸಹನೆ ಇಟ್ಟಿದ್ದರೆ ಸಾಯಿಬಾಬಾ ನಮ್ಮ ಜೀವನದಲ್ಲಿ ಅದ್ಭುತ ಮಾಡುತ್ತಾರೆ. ನೀವು ಇಂದು ಒಂದು ನಿರ್ಧಾರ ಮಾಡಿ, ನಿಮ್ಮ ಮನಸ್ಸಿನಲ್ಲಿ ಎಷ್ಟು ಕಷ್ಟ ಇದ್ದರೂ ಸಾಯಿಬಾಬಾ ಹೆಸರು ಮರೆಯಬೇಡಿ. ಪ್ರತಿದಿನ ಒಮ್ಮೆ ಹೇಳಿ, ಓಂ ಸಾಯಿರಾಮ್. ಈ ಒಂದು ನಾಮದಲ್ಲಿ ಅಪಾರ ಶಕ್ತಿ ಇದೆ. ಮಗು, ನೀವು ಇಂದು ಈ ವಿಡಿಯೋ ನೋಡುತ್ತಿರುವುದು ಒಂದು ಸಣ್ಣ ಘಟನೆಯಲ್ಲ. ಬಹುಶಃ ಸಾಯಿಬಾಬಾ ನಿಮಗೆ ಹೇಳಲು ಬಯಸುತ್ತಿರುವುದು ಇದು. ನಂಬಿಕೆ ಇಡು, ನಿನ್ನ ಜೀವನದಲ್ಲಿ ಒಳ್ಳೆಯ ದಿನಗಳು ಬರಲಿವೆ. ಇಂದು ಈ ವಿಡಿಯೋ ನೋಡುತ್ತಿರುವವರು ಪ್ರತಿಯೊಬ್ಬರಿಗೂ ಸಾಯಿಬಾಬಾ ಆಶೀರ್ವಾದ ಇರಲಿ. ನಿಮ್ಮ ಜೀವನದಲ್ಲಿ ಶಾಂತಿ ಬರಲಿ, ಸಂತೋಷ ಬರಲಿ, ಯಶಸ್ಸು ಬರಲಿ. ಸಾಯಿಬಾಬಾ ಮೇಲೆ ನಂಬಿಕೆ ಇರುವವರು ಕಮೆಂಟ್ನಲ್ಲಿ ಓಂ ಸಾಯಿರಾಮ್ ಎಂದು ಬರೆಯಿರಿ. ಈ ವಿಡಿಯೋವನ್ನು ಶೇರ್ ಮಾಡಿ, ಇನ್ನಷ್ಟು ಜನರಿಗೆ ಸಾಯಿಬಾಬಾ ಸಂದೇಶ ತಲುಪಲಿ. ಮತ್ತು ಇನ್ನಷ್ಟು ಸಾಯಿಬಾಬಾ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸಾಯಿಬಾಬಾ ಕೃಪೆ ನಿಮ್ಮ ಮೇಲೆ ಇರಲಿ. ಸಾಯಿರಾಮ್. ಮಗು, ಜೀವನದಲ್ಲಿ ಕೆಲವೊಮ್ಮೆ ನಾವು ತುಂಬ ಕಷ್ಟ ಅನುಭವಿಸುತ್ತೇವೆ. ನಮ್ಮ ಮನಸ್ಸಿನಲ್ಲಿ ಭಯ ಮತ್ತು ದುಃಖ ತುಂಬಿರುತ್ತದೆ. ಆ ಸಮಯದಲ್ಲಿ ನಾವು ಯೋಚಿಸುತ್ತೇವೆ, ನನ್ನ ಜೀವನದಲ್ಲಿ ಸಂತೋಷ ಮತ್ತೆ ಬರುತ್ತಿದೆಯಾ? ಆದರೆ ಸಾಯಿಬಾಬಾ ಒಂದು ಮಾತು ಹೇಳುತ್ತಾರೆ, ನನ್ನನ್ನು ನಂಬುವವರನ್ನು ನಾನು ಎಂದಿಗೂ ನಿರಾಶೆ ಮಾಡುವುದಿಲ್ಲ. ಈ ಮಾತು ಸಾವಿರಾರು ಭಕ್ತರ ಜೀವನದಲ್ಲಿ ಸತ್ಯವಾಗಿದೆ. ಮಗು, ನೀವು ಗಮನಿಸಿದ್ದೀರಾ? ಕೆಲವೊಮ್ಮೆ ನಾವು ತುಂಬ ದುಃಖದಲ್ಲಿದ್ದಾಗ ಆಕಸ್ಮಿಕವಾಗಿ ನಮ್ಮ ಮನಸ್ಸಿಗೆ ಒಂದು ಶಾಂತಿ ಬರುತ್ತದೆ. ಯಾವ ಕಾರಣವೂ ಇಲ್ಲದೆ ಒಂದು ಧೈರ್ಯ ಬರುತ್ತದೆ. ಅದು ಸಾಮಾನ್ಯ ಅಲ್ಲ, ಅದು ಸಾಯಿಬಾಬಾ ಕೃಪೆ. ಸಾಯಿಬಾಬಾ ಯಾವಾಗಲೂ ಹೇಳುತ್ತಾರೆ, ನನ್ನನ್ನು ನೆನಪಿಸು, ನಾನು ನಿನ್ನ ಬಳಿ ಇರುತ್ತೇನೆ. ಈ ಮಾತು ತುಂಬ ಶಕ್ತಿಶಾಲಿ. ನೀವು ಹೃದಯದಿಂದ ಸಾಯಿಬಾಬಾ ಹೆಸರು ಜಪಿಸಿದರೆ ನಿಮ್ಮ ಮನಸ್ಸಿನ ಭಯ ಕಡಿಮೆಯಾಗುತ್ತದೆ. ಮಗು, ಒಂದು ಸಣ್ಣ ಕತೆ ಕೇಳಿ. ಒಬ್ಬ ಭಕ್ತ ಕಷ್ಟದಲ್ಲಿದ್ದನು. ಅವನಿಗೆ ಹಣದ ಸಮಸ್ಯೆ, ಆರೋಗ್ಯದ ಸಮಸ್ಯೆ. ಅವನು ಒಂದು ದಿನ ಬಾಬಾ ಮುಂದೆ ಹೇಳಿದನು, ಬಾಬಾ, ನನ್ನನ್ನು ಕಾಪಾಡಿ. ಆ ದಿನದಿಂದ ಅವನು ಪ್ರತಿದಿನ ಓಂ ಸಾಯಿರಾಮ್ ಎಂದು ಜಪ ಮಾಡುತ್ತಿದ್ದನು. ಕೆಲವು ದಿನಗಳ ನಂತರ ಅವನ ಜೀವನದಲ್ಲಿ ನಿಧಾನವಾಗಿ ಬದಲಾವಣೆ ಶುರುವಾಯಿತು. ಅವನ ಸಮಸ್ಯೆಗಳು ಒಂದೊಂದಾಗಿ ಕಡಿಮೆ ಆಗಲು ಆರಂಭವಾಯಿತು. ಆ ಭಕ್ತ ಅರ್ಥ ಮಾಡಿಕೊಂಡನು, ಸಾಯಿಬಾಬಾ ಮೇಲೆ ನಂಬಿಕೆ ಇಟ್ಟರೆ ಜೀವನದಲ್ಲಿ ಅದ್ಭುತಗಳು ನಡೆಯುತ್ತವೆ. ಮಗು, ನಿಮ್ಮ ಜೀವನದಲ್ಲೂ ಈಗ ಕಷ್ಟ ಇದ್ದರೆ ಭಯಪಡುವ ಅಗತ್ಯ ಇಲ್ಲ. ಸಾಯಿಬಾಬಾ ನಿಮ್ಮ ಜೊತೆ ಇದ್ದಾರೆ. ಬಹುಶಃ ಇಂದು ನೀವು ಕಾಯುತ್ತಿರುವ ಆಶೀರ್ವಾದ ಬಹಳ ಹತ್ತಿರದಲ್ಲಿರಬಹುದು. ಈ ವಿಡಿಯೋ ನೋಡುತ್ತಿರುವ ಪ್ರತಿಯೊಬ್ಬರಿಗೂ ನನ್ನ ಹೃದಯದ ಪ್ರಾರ್ಥನೆ, ಸಾಯಿಬಾಬಾ ನಿಮ್ಮ ಜೀವನದಲ್ಲಿ ಎಲ್ಲ ಕಷ್ಟಗಳನ್ನು ದೂರ ಮಾಡಲಿ, ನಿಮ್ಮ ಮನೆಗೆ ಶಾಂತಿ ತರಲಿ, ನಿಮ್ಮ ಮನಸ್ಸಿಗೆ ಸಂತೋಷ ಕೊಡಲಿ. ಈ ವಿಡಿಯೋ ನೋಡುತ್ತಿರುವವರು ಸಾಯಿಬಾಬಾ ಮೇಲೆ ನಂಬಿಕೆ ಇದ್ದರೆ ಕಮೆಂಟ್ನಲ್ಲಿ ಓಂ ಸಾಯಿರಾಮ್ ಎಂದು ಬರೆಯಿರಿ. ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಅವರಿಗೂ ಸಾಯಿಬಾಬಾ ಆಶೀರ್ವಾದ ತಲುಪಲಿ. ಮತ್ತು ಇನ್ನಷ್ಟು ಸಾಯಿಬಾಬಾ ವಿಡಿಯೋಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸಾಯಿಬಾಬಾ ಕೃಪೆ ಸದಾ ನಿಮ್ಮ ಮೇಲೆ ಇರಲಿ, ನಿಮ್ಮ ಕುಟುಂಬದ ಮೇಲೆ ಸದಾ ಇರಲಿ. ಸಾಯಿರಾಮ್. ಎಲ್ಲರಿಗೂ ಶುಭವಾಗಲಿ. ಶುಭರಾತ್ರಿ.